ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾನ್-SKಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಹೆಚ್ಚುವರಿ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ. ಏನಿದೆ 2275 ಹುದ್ದೆಗಳಿದ್ದಲ್ಲ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾನ್-SKಗೆ ಎಸ್ಪೆಷಲಿ ನಾನ್-SKಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ 2ನೇ ಲಿಸ್ಟನ್ನು ಬಿಟ್ಟಿರ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣದ ಮಾಹಿತಿ ವಿಡಿಯೋದಲ್ಲಿ ಇರ್ತದೆ. ಈ ಲಿಸ್ಟಿನಲ್ಲಿರೋ ಅಭ್ಯರ್ಥಿಗಳು ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಬೇಕಾಗ್ತದೆ. ಇಲ್ಲಿ ಸೆಲೆಕ್ಟ್ ಆದ್ರಂದರೆ ಮತ್ತೆ ನಿಮಗೆ 1:1ಗೆ ಅಫಿಷಿಯಲ್ ಆಗಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ನಿಮ್ಮದು ಜಾಬ್ ಆಧಾರಿತ ರೀ. ಅದಕ್ಕೆ ಸಂಬಂಧಿಸಿದಂತೆ ಲಿಸ್ಟಲ್ಲಿ ಯಾರ್ಯಾರ ಹೆಸರೆಲ್ಲ ಇದೆ ಅಂತ ನೋಡ್ಕೊಂಬರ್ದಾದ್ರೆ, ಸ್ನೇಹಿತರೆ, ನೀವೇನಾದರೂ ಪೊಲೀಸ್ PC ಮತ್ತು PSI ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಇಲ್ಲರ ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಅದು ಬಂದು ನಿಮಗೆ 2024-25ನೇ ವರ್ಷದ ನೋಟ್ಸ್ ಇರ್ತಾವೆ ರೀ. ಸ್ನೇಹಿತರೆ, ಇಲ್ಲಿ ಸಿಲೆಬಸ್ ಇಲ್ಲರ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ ಸಂಪೂರ್ಣವಾಗಿಲ್ಲ, ಏನೇನೆಲ್ಲ ಮೆನ್ಷನ್ ಮಾಡಿದೆಯಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ. ಅದ್ರ ಜೊತೆಗೆ ನಿಮಗೆ PC 60 ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡುತ್ತೆ. ಅದೇ ರೀತಿ PSI 60 ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡುತ್ತೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಇತ್ತು. ಸ್ನೇಹಿತರೆ, ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ರೆ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ ನಿಮಗೆ ನೋಟ್ಸ್ ಬಂದು 200 ರೂಪಾಯಿಗೆ ನೀಡ್ತಾರೆ. ಸ್ನೇಹಿತರೆ, ಎಲ್ಲ ನೋಟ್ಸ್ ಸೇರಿ ಕೇವಲ 200 ರೂಪಾಯಿಗೆ ಇರ್ತದೆ. ಹೊಸ ವರ್ಷನ್ದು ನೋಟ್ಸ್ ಇರ್ತಾವೆ. ನೀವೇನಾದರೂ ಕೋಚಿಂಗ್ಗೆ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ. ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಇಂಟ್ರೆಸ್ಟ್ ಇರೋರು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇವು PC PSI ಅಷ್ಟೇ ಅಲ್ಲ, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, PDO ಆಗಿರ್ಬೋದು, ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ GK ಪರೀಕ್ಷೆಗಳಿಗೆ ಏನಿರ್ತದೆ ಯೂಸ್ ಆಗಿರ್ತಾವೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿಗೆ ಸಂಸ್ಥೆಯಂತರ ಬಂದ ಅಫಿಷಿಯಲ್ ಆದ ಮಾಹಿತಿ. ಇದೇನಿದೆಲ್ಲ ನೇಮಕಾತಿ ಆದ ದಿನಾಂಕ ಇರ್ತದೆ. ಇಲ್ಲಿ ನೋಡ್ಕೋಬೋದು, ಉಳಿಕೆ ಮೂಲ ವೃಂದದ ಮೀಸಲಾತಿ ನಿರ್ವಾಹಕ ಹುದ್ದೆಗೆ ಹೆಚ್ಚುವರಿ ಆಯ್ಕೆ ಪಟ್ಟಿ 2ನೇ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು, ಇವ್ರದ್ದು ಮಂಜುನಾಥ್ ಅಂತ ಹೆಸರಿದೆ, ಅವ್ರದ್ದು ಪುರುಷ ಅಂತ ಇದನ್ನು ಬಿಟ್ಟಾರೆ. ಅದೇ ರೀತಿ ದಿನಾಂಕ ಬಿಟ್ಟಿರ್ತಾರೆ. ದಿನಾಂಕ ಯಾಕೆ ಬಿಟ್ಟಿರ್ತಾರಪ್ಪ ಅಂದ್ರೆ, ಇಷ್ಟು ಅಂಕದಲ್ಲಿ ತೆಗೆದುಕೊಂಡವ್ರು ಏನಾದರೂ 2 ಜನ ಇದ್ದಾರಪ್ಪ ಅಂದ್ರೆ, ಸೇಮ್ ಅಂಕ ತೆಗೆದುಕೊಂಡವರು 2 ಜನ ಇದ್ರಂದ್ರೆ ಅಲ್ಲಿ ವಯಸ್ಸಿನಲ್ಲಿ ಸ್ವಲ್ಪ ಹೆಚ್ಚಿನ ಅಂದ್ರೆ ಈ 21 ಆದವನಕ್ಕಿಂತ 22 ವಯಸ್ಸಾದಂತ ಗೊತ್ತಿರ್ತಾರೆ. ಅದಕ್ಕಾಗಿ ಅದನ್ನು ಕೂಡ ಬಿಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಗ್ರಾಮೀಣ ಮಾಧ್ಯಮ ಇಲ್ಲ ಅಭ್ಯರ್ಥಿದು, ಕನ್ನಡ ಮಾಧ್ಯಮ ಇದೆ, PDP ಇಲ್ಲ. ಅದೇ ರೀತಿ ಯಾವ ವರ್ಗದಲ್ಲಿ ಆಯ್ಕೆ ಆಗಿದ್ದಾನಪ್ಪ ಅಂದ್ರೆ ಜನರಲ್ ಕ್ಯಾಟಗರಿ GM ಅಲ್ಲಿ ಆಯ್ಕೆ ಆಗಿರ್ತಾನೆ. ಮೆರಿಟ್ ಅಂಕ ನೋಡ್ಕೋಬೋದು 52.79. ಸ್ನೇಹಿತರೆ, ಇಲ್ಲಿ ನಿಮ್ಮದು CETಯಲ್ಲಿ ತೆಗೆದುಕೊಂಡ ಅಂಕ ಪ್ಲಸ್ ನಿಮ್ದು ಇಲ್ಲಿ ಅದೇ ರೀತಿ ನಿಮ್ಮದು PUCಯಲ್ಲಿ ತೆಗೆದುಕೊಂಡ ಅಂಕಗಳನ್ನು ಎರಡೂ ಕೂಡ ಕೂಡಿಸಿ ಬಿಟ್ಟಿದ್ದು ಅಫಿಷಿಯಲ್ ಆಗಿ ಸ್ಕೋರ್ ರೀ. ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ. ಈ ಆಯ್ಕೆಯಲ್ಲಿ ಈ ಹೆಸರಿನಲ್ಲಿರೋ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಪಾಸ್ ಆದ್ರಂದ್ರೆ ಮತ್ತೆ ಇನ್ನೊಂದಿಷ್ಟು ಬಿಡ್ತಾರೆ. 1:1 ಡಾಕ್ಯುಮೆಂಟ್ಸಲ್ಲಿ ಫೇಲ್ ಆದ ಅಭ್ಯರ್ಥಿಗಳಾದ ಲಿಸ್ಟಿಂದ ತೆಗೆದುಹಾಕಿ ಅಫಿಷಿಯಲ್ ಆಗಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಸ್ನೇಹಿತರೆ, ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಏನಾದರೂ ಹೆಸರು ಬರ್ತಪ್ಪ ಅಂದ್ರೆ ನಿಮ್ಮದು 100% ಜಾಬ್ ಆದಾಗ್ರಿ. ಆಲ್ಮೋಸ್ಟ್ ಎಲ್ಲ ಈ ಲಿಸ್ಟಿನಲ್ಲಿರೋರ್ದು ಜಾಬ್ ಆದಂಗೆ ರೀ. ಬಟ್ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ತೊಂದರೆ ಇದ್ದು ಅಂದ್ರೆ ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಏನು ಹೆವಿ ಚೆಕ್ ಮಾಡಲ್ರಿ. ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಈಗ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಬೇಕಂದ್ರೆ ಅವ್ರನ್ನ ಮಾಹಿತಿಯನ್ನು ಕೇಳಿ ಅಂದ್ರೆ ಕಾಲ್ ರೆಕಾರ್ಡ್ ಕೂಡ ನಿಮಗೆ ಕೊಡಲಾಗ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಏನೇನೆಲ್ಲ ಯಾವ ರೀತಿ ಜಾಬ್ ಇರುತ್ತೆ. ಅದೇ ರೀತಿಯಲ್ಲಿ ಇನ್ನೂ ಒಂದೇನೋ ಹೇಳ್ಯಾರ್ರಿ, ಅದಕ್ಕೆ ಸಂಬಂಧಿಸಿದ ಇಲ್ಲಿ ಏನಾದರೂ ಇಲ್ಲಿ ಒಮ್ಮೆ ಜಾಬಿಗೆ ಜಾಯ್ನ್ ಆದ್ರಪ್ಪ ಅಂದ್ರೆ ಹೊಳೆ ಬಿಟ್ಟು ಬರ್ಬೇಕಂದ್ರೆ ಇನ್ನೊಂದು 80,000 ಇಲಾಖೆಗೆ ಕಟ್ಟಿ ಬರ್ಬೇಕಂತ ಏನೋ ರೂಲ್ಸ್ ಐತತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಅದನ್ನು ಕೂಡ ನಿಮಗೆ ಮುಂದೆ ಹಿಡಿದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀಡ್ತೀವಿ. ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಆಲ್ರೆಡಿ ಬಿಟ್ಟು ಹೋಗ್ಯಾರ. ಇಲ್ಲಿ ನೋಡ್ಬೋದು, ಹೆಚ್ಚು ಕಡಿಮೆ ಇಲ್ಲಿ ಈ ಲಿಸ್ಟಿನಲ್ಲಿರೋ ಇಲ್ಲಿ ಹೆಸರು ತೋರಿಸಿ ನೋಡಿರಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ನಿಮ್ಮದು ಕೂಡ ಹೆಸರಿದೆ ಅಂತ ಇಲ್ಲೇ ನೋಡ್ಕೊಂಬಿಟ್ಟು ಸ್ಕ್ರೋಲ್ ಮಾಡ್ತಾ ಹೋಗ್ತದೆ. ಇಲ್ಲಿ ನೋಡ್ತಿರ್ಬೋದು, ಒಟ್ಟು 310 ಅಭ್ಯರ್ಥಿಗಳದ್ದು ಹೆಸರಿನಲ್ಲಿ ಬಂದಿರ್ತಾರೆ. ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಇರ್ತಾರೆ. ಸ್ಟಾರ್ಟಿಂಗ್ ಬಂದು ಸ್ಯಾಲ್ರಿ ನಿಮಗೆ 14,000 ಪ್ಲಸ್ ಇರ್ತದೆ ರೀ. ಇದ್ರ ಜೊತೆಗೆ ನಿಮಗೆ ಇಲಾಖೆ ಯಂತ್ರನ 10,000 ಕಲೆಕ್ಷನ್ ಆದ್ರೆ 150-100 ರೂಪಾಯಿ ಮತ್ತೆ ಎಕ್ಸ್ಟ್ರಾ ಕೊಡ್ತಾರೆ ರೀ. ಇದು ಫಿಕ್ಸ್ ಡೇಲಿ ನಿಮ್ಮದು 10ರಿಂದ 20, ಕೆಲವೊಮ್ಮೆ 28-30,000ವರೆಗೂ ಕಡಿಮೆ ಅಂದರೂ ಕೂಡ 15,000ಕ್ಕಿಂತ ಹೆಚ್ಚು ಪ್ರತಿನಿತ್ಯ ನಿಮ್ಮದು ಕಲೆಕ್ಷನ್ ಆಗ್ತದೆ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಕೂಡ ತಿಳಿಸ್ಕೊಡ್ತೀವಿ. ಆದರೆ ಸ್ವಲ್ಪ ಇನ್ಫಾರ್ಮೇಷನ್ ಇರಲಿ, ಬರೀ ನಮ್ದು ಇದಷ್ಟು ಸ್ಯಾಲ್ರಿನ ಬರುತ್ತೆ ಮತ್ತೇನಾದರೂ ಸಿಗುತ್ತಾ ಅಂತ ಕೇಳಿದ್ರೆ ಇದೇ ಸಿಗುತ್ತೆ ನಿಮಗೆ. ಏನು 10,000ಕ್ಕೆ 150 ರೂಪಾಯಿನ ಇಲಾಖೆದವ್ರು ನಿಮಗೆ ಮತ್ತೆ ಕೊಡ್ತಾರೆ. ಕಲೆಕ್ಷನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡವರು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರಂತೆ ಇಲ್ಲೇ ಸ್ಕ್ರೋಲ್ನ ಮಾಡಲಾಗ್ತದೆ.
ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಮತ್ತೆ ನಿಮ್ದು ಇದಕ್ಕೆ ಸಂಬಂಧಿಸಿದಂತೆ ಮೆಸೇಜ್ ಬರುತ್ತೆ ನಿಮಗೆ. ಮೆಸೇಜ್ ಬಂದ ಮೇಲೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗ್ಬೇಕ್ರಿ. ಜಿಮೇಲ್ಗೂ ಮೆಸೇಜ್ ಬರ್ತಾ ಇಲ್ಲಾಂದ್ರೆ ನಿಮ್ಮ ಫೋನಿಗೆ ನಾರ್ಮಲ್ ಮೆಸೇಜ್ ಆದರೂ ಕೂಡ ಬರ್ತದೆ. ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಹೋದರೆ ನಿಮ್ಮದು ಸೆಲೆಕ್ಷನ್ ಕೂಡ ಆಗ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿತ್ತು ನಾನು ಆಲ್ರೆಡಿ ಏನು ಹೇಳ್ಕೊಟ್ಟಿದ್ದಲ್ಲ, ಇದನ್ನು ಬಿಟ್ಟು ಇಲ್ಲಪ್ಪ ನಾವು ಇಲಾಖೆದಲ್ಲಿರೋರದು ಆಲ್ರೆಡಿ ಏನೇನೆಲ್ಲ ನಮ್ಮ ಪ್ರಶ್ನೆ ಕೇಳ್ಬೇಕ್ರಿ ನೀವು, ಇದೆಲ್ಲ ನಮಗೆ ಬೇಕನ್ನೋದು ಅಂದರೆ ಏನೇನೆಲ್ಲ ಡೌಟ್ ಐತೆ ನಿಮ್ಗೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ಇಲಾಖೆಯಲ್ಲಿ ಆಲ್ರೆಡಿ ಜಾಯ್ನ್ ಆಗಿ ಜಾಬ್ ಮಾಡಕತ್ತಾರಂತ ಮಾಹಿತಿ ಪಡೆದು ನಿಮಗೆ ಸಂಪೂರ್ಣವಾದ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಇರೋರು ಏನು ಮಾಹಿತಿ ಬೇಕು, ಏನು ಡೌಟ್ ಐತೆ ನಿಮ್ಗೆ ಅದನ್ನು ಡೌಟನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ನೋಡ್ಬೋದು, ಇದು ಆಲ್ರೆಡಿ ಇದು ಏನೀಗ ನಾವು ವಿಡಿಯೋದಲ್ಲಿ ನೋಡಕತ್ತಿಲ್ಲ, ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೇ ಇರ್ತದೆ. ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ. ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಇರ್ತದೆ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಪ್ರತಿನಿತ್ಯ ಹೊಸ ಅಪ್ಡೇಟನ್ನು ನೀಡ್ತಾ ಇರ್ತೀವಿ. ಇಲ್ಲಿ ನೋಡ್ಬೋದು, ಒಟ್ಟಾರೆಯಾಗಿ 310 ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ. ಇದು ಅಫಿಷಿಯಲ್ ಆಗಿ ಬಂದ ಲಿಸ್ಟ್ ಆಗಿರ್ತದೆ ರೀ. ಒಟ್ಟು 310 ಅಭ್ಯರ್ಥಿಗಳು ನಿಮ್ಗೆ ಒಟ್ಟುಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ ಮತ್ತೆ ನಿಮಗೆ 1:1 ಅಂತ ಲಿಸ್ಟನ್ನು ಬಿಡ್ತಾರೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೋ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಡೌಟನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.